ಇಲ್ಲಿ ನಾನು ಈ ಕಪ್ಪಲ್ಲಿ 4 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. 1 ಕಪ್ಪಿಗೆ 1 ಸ್ಪೂನು ತುಪ್ಪ. ಅದೇ ರೀತಿ ನಾನು ಎಲ್ಲವನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಹೀಗೆ ಕಟ್ ಮಾಡಿದ್ರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿಯೂ ಇದೆ ಹೊರಗಡೆಯಿಂದ, ಹಾಗೆ ಒಳಗಡೆ ತುಂಬ ಸಾಫ್ಟ್ ಆಗಿಯೂ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ಅಥವಾ ಕಿಡಿಯೋ ಮಾಡೋದನ್ನು ಶೇರ್ ಮಾಡ್ತೇನೆ. ಇದು ಎಗ್ಲೆಸ್ ನೋಡಿ, ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸಾಫ್ಟ್ ಆದ ಕಲ್ಕಲ್ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ. ಇದಕ್ಕೆ ನಾನು ಎಗ್ಗನ್ನು ಆ್ಯಡ್ ಮಾಡಲಿಲ್ಲ. ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೇನೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಈ ಕಪ್ಪಲ್ಲಿ 4 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ನೋಡಿ ಒಂದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಬೇಕು ಎಲ್ಲ ಐಟಮನ್ನು, ಇಲ್ಲದಿದ್ದರೆ ಮತ್ತೆ ಸರಿಯಾಗಿ ಅದು ಬರೋದಿಲ್ಲ. ನೋಡಿ 2 ಆಯಿತು, 3 ಕಪ್, ಹಾಗೆ ಇದು 4 ಕಪ್ ಹಾಕ್ಕೊಂಡೆ. ನೋಡಿ 1 ಕಪ್ಪಿಗೆ 1 ಸ್ಪೂನು ತುಪ್ಪ. ಲೆಕ್ಕದಲ್ಲಿ ನಾನು 4 ಕಪ್ ತಗೊಂಡಿದ್ದೆ ಅಲ್ವಾ ಮೈದಾ, ಅದಕ್ಕೆ ನಾನು ಇಲ್ಲಿ 4 ಸ್ಪೂನ್ ತುಪ್ಪವನ್ನು ಸ್ವಲ್ಪ ಕರಗಿಸ್ತಾ ಇದ್ದೇನೆ. ಅದು ಕರಗಿದ್ರೆ ಸಾಕು ಅಷ್ಟೇ, ತುಂಬ ಬಿಸಿ ಆಗಬೇಕಂತಿಲ್ಲ. ನೋಡಿ ಇಷ್ಟ ಆದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ನೋಡಿ ಈ ಹಿಟ್ಟಿಗೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲ ತುಪ್ಪವನ್ನು ಹಾಕ್ಕೊಂಡು ಸೇರಿಸಿದೆ. ಈಗ ಅದೇ ಚಮಚದಲ್ಲಿ ಮಿಕ್ಸ್ ಮಾಡಬೇಕು, ಕೈಯೆಲ್ಲ ಹಾಕಬಾರ್ದು, ತುಂಬ ಬಿಸಿ ಇರ್ತದಲ್ವ. ನಿಮಗೆ ಬೇಕಾದರೆ ಎಗ್ ಬೇಕಾದವರು ಎಗ್ ಹಾಕ್ಕೊಂಡು ಮಾಡಿಕೊಳ್ಬೋದು. ನಾನು ಎಗ್ ಹಾಕಲಿಲ್ಲ, ವಿದೌಟ್ ಎಗ್ ಮಾಡಿದ್ದೇನೆ. ವಿದೌಟ್ ಎಗ್ ಸಹ ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ ಕೈಯನ್ನು ಹಾಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಹಿಟ್ಟು ಮತ್ತು ತುಪ್ಪ ಒಂದಕ್ಕೊಂದು ಹೊಂದ್ಕೊಳ್ಬೇಕು, ಆ ಥರ ಆಗಬೇಕು. ನೋಡಿ ಈ ಥರ ಇಟ್ಕೊಳ್ಳುವಾಗ ನೋಡಿ ಈ ಥರ ಪೌಡರ್ ಥರ ಆಗಬೇಕು. ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್, ಅಂದರೆ ನಾನಿಲ್ಲಿ 1/2 ಟೀ ಸ್ಪೂನು ಸಾಲ್ಟನ್ನು ಹಾಕ್ಕೊಂಡಿದ್ದೇನೆ. ನೋಡಿ ಅದೇ ಕಪ್ಪಲ್ಲಿ ನಾನು ಶುಗರನ್ನು ಪೌಡರ್ ಮಾಡಿ 1 ಕಪ್ ಹಾಕ್ತಾ ಇದ್ದೇನೆ. ಮತ್ತು ಅದೇ ಕಪ್ಪಲ್ಲಿ ತೆಂಗಿನ ಹಾಲನ್ನು ತಗೊಂಡಿದ್ದೇನೆ, ದಪ್ಪ ತೆಂಗಿನ ಹಾಲು 1 ಕಪ್. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ. ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ಬೇಕು, ಒಮ್ಮೆಲೆ ಎಲ್ಲ ತೆಂಗಿನ ಹಾಲು ಹಾಕ್ಕೊಳ್ಬಾರ್ದು. ನನಗಿಲ್ಲಿ 4 ಕಪ್ಪಿಗೆ 1/4 ಕಪ್ಪು ಯೂಸ್ ಆಗಿದೆ ಆ ಕಪ್ಪಲ್ಲಿ. ನೋಡಿ ಚೆನ್ನಾಗಿ ನಾದ್ಕೊಂಡಾದಮೇಲೆ ಒಂದು ಈ ಬಟ್ಟೆಯನ್ನು ಹಾಕ್ಕೊಂಡು ಒಂದು 1/2ರಿಂದ 3/4 ಗಂಟೆ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ನೋಡಿ ಈಗ 1/2ರಿಂದ 3/4 ಗಂಟೆ ಆದಮೇಲೆ ಒಮ್ಮೆ ಪುನಃ ಹಿಟ್ಟನ್ನು ನಾದ್ಕೊಳ್ಬೇಕು ಸರಿಯಾಗಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು. ಹಿಟ್ಟು ನಾದ್ಕೊಳ್ಳುವಾಗ ನೀರನ್ನು ಆ್ಯಡ್ ಮಾಡಬಾರ್ದು ಫ್ರೆಂಡ್ಸ್, ತೆಂಗಿನ ಹಾಲಲ್ಲೇ ಯೂಸ್ ಮಾಡಿ. ಇಲ್ಲಿ ನಾನು 1/4 ಕಪ್ ತೆಂಗಿನ ಹಾಲನ್ನು ಯೂಸ್ ಮಾಡಿದ್ದೇನೆ. ಕಲ್ಕಲ್ ಮಾಡಲಿಕ್ಕೆ ನೋಡಿ ನನ್ನ ಹತ್ರ ಒಂದು ಫೋಕ್ ಇದೆ, ಫೋಕಲ್ಲಿ ಮಾಡ್ಕೊಳ್ಬೋದು. ಅಥವಾ ಈ ಥರ ನೋಡಿ ಪಾತ್ರೆ ಶಾಪ್ಗಳಲ್ಲೆಲ್ಲ ಸಿಗ್ತದೆ. ಅಥವಾ ನೋಡಿ ಅದಕ್ಕೇನೆ ಅಂತ ಒಂದು ಕೋಂಬಿದೆ, ಅದು ಮಾತ್ರ ಮಾಡಲಿಕ್ಕೆ ಯೂಸ್ ಮಾಡೋದು, ಕಲ್ಕಲ್ ಮಾಡುವಾಗ ಮಾತ್ರ, ಬೇರೆ ಹೀಗೆ ನಾವು ಯೂಸ್ ಮಾಡೋದಿಲ್ಲ. ನೋಡಿ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಎಲ್ಲ ಡ್ರೈ ಮಾಡಿ ಎಲ್ಲ ಇಟ್ಟಿದ್ದೇನೆ. ಅದರಿಂದ ಮಾಡುವಾಗ ಫಸ್ಟ್ ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಅದಕ್ಕೆ. ನೋಡಿ ಈ ಥರ, ಇಲ್ಲದಿದ್ದರೆ ಅದಕ್ಕೆಲ್ಲ ಅಂಟಿಕೊಳ್ತದಲ್ಲ. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಕೈಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಫ್ರೆಂಡ್ಸ್. ನೋಡಿ ಇದಕ್ಕಿಂತ ಸಣ್ಣ ಬೇಕಾದರೆ ಸಹ ಮಾಡ್ಕೊಳ್ಬೋದು. ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಬೇಕು ಫಸ್ಟ್. ಇದೆಲ್ಲ ಫ್ರೆಂಡ್ಸ್ ನಾವು ಕ್ರಿಸ್ಮಸ್ ಟೈಮಲ್ಲಿ ಮಾಡುವ ಸ್ವೀಟ್ಸ್ಗಳು. ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಮತ್ತು ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ತಾ ಇದ್ದೇನೆ. ಕೆಲವರು ಎಗ್ಗಿಂದ ಮಾಡ್ತಾರೆ, ಎಗ್ಗಿಂದ ಸಹ ಮಾಡ್ಕೊಳ್ಬೋದು. ಅಥವಾ ಈ ಥರ ವಿದೌಟ್ ಎಗ್ಗಲ್ಲಿ ಸಹ ಮಾಡ್ಕೊಳ್ಬೋದು, ತೆಂಗಿನ ಹಾಲು ಹಾಕ್ಕೊಂಡು. ನೋಡಿ ಈ ಥರ ನಾನು ಫೋಕಿಗೆ ಎಣ್ಣೆಯನ್ನು ಹಾಕ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಬೇಕು ತೆಳುವಾಗಿ. ನಂತರ ನೋಡಿ ಈ ಥರ ಮಾಡಿದರೆ ನೋಡಿ ಶೇಪ್ ಬರ್ತದೆ ನೋಡಿ. ಮತ್ತು ಎಜ್ಜನ್ನು ಪ್ರೆಸ್ ಮಾಡಬೇಕು, ಇಲ್ಲದಿದ್ದರೆ ಎಣ್ಣೆಯಲ್ಲಿ ಕಾಯಿಸುವಾಗ ಅದು ಓಪನ್ ಆಗ್ತದೆ. ನೋಡಿ ಈ ಥರ ಮಾಡಿ ಇಟ್ಕೊಳ್ತಾಯಿನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಹಾಗೆ ನೋಡಿ ಇದರಲ್ಲಿ ಸಹ ಸೇಮ್, ಇದಕ್ಕೆ ಸಹ ಎಣ್ಣೆ ಹಾಕ್ಕೊಳ್ಬೇಕು. ನಂತರ ನೋಡಿ ಈ ಥರ ಉಂಡೆಯನ್ನಿಟ್ಟು ಪ್ರೆಸ್ ಮಾಡಬೇಕು, ತೆಳು ಮಾಡಬೇಕು. ತೆಳು ಮಾಡಿದರೆ ಒಳ್ಳೆಯದು, ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಫ್ರೈ ಮಾಡುವಾಗ. ಒಮ್ಮೆ ಮಾಡುವ ತನಕ ಮತ್ತೆ ಈಸಿ ಅಂತ ಅನ್ನಿಸ್ತದೆ, ಏನೂ ಕಷ್ಟ ಇಲ್ಲ. ನೋಡಿ ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ
ಈಸಿಯಾಗಿ ಮಾಡ್ಕೊಳ್ಬೋದು. ಇದರಲ್ಲೇ ಸುಲಭ ಆಗ್ತದೆ ನೋಡಿ, ಫೋಕ್ಗಿಂತ ಈಸಿಯಾಗಿ ಬರ್ತದೆ ನೋಡಿ. ಎಜ್ಜನ್ನು ಮಾತ್ರ ಸ್ವಲ್ಪ ಪ್ರೆಸ್ ಮಾಡಬೇಕು. ಮತ್ತು ಮಾಡಿ ಆದಮೇಲೆ ಸ್ವಲ್ಪ ಕವರ್ ಮಾಡಿ ಇಡಬೇಕು, ಇಲ್ಲದಿದ್ದರೆ ಮಾಡಿದ್ದು ಕಲ್ಲೆಲ್ಲ ಡ್ರೈ ಆಗ್ತದೆ ನೋಡಿ. ಹಾಗೆ ಈಗ ನೋಡಿ ಬಾಚಣಿಗೆಯಲ್ಲಿ ಅದಕ್ಕೆ ಸಹ ಎಣ್ಣೆಯನ್ನು ಮುಟ್ಟಿಸ್ತೇನೆ. ನಂತರ ನೋಡಿ ಈ ಥರ ಮಾಡಿದರೆ ಆಯಿತು ನೋಡಿ. ಇದು ಸಪೂರ ಶೇಪ್ ಉಂಟಲ್ಲ, ಅಲ್ಲಿ ಇದು ಮಾಡಿದೆ, ಸಪೂರ ಥರ ಬರ್ತದೆ ನೋಡಿ ಶೇಪು. ಅಥವಾ ಈ ಸೈಡಲ್ಲಿ ಮಾಡಿದರೆ ಸ್ವಲ್ಪ ದಪ್ಪ ಬರ್ತದೆ. ಇದು ನೋಡಿ ಸಪೂರವಾಗಿ ಬಂದಿದೆ ನೋಡಿ ಶೇಪ್. ಹಾಗೆ ನೋಡಿ ಈ ಸೈಡಲ್ಲಿ ಮಾಡಿದರೆ ಸ್ವಲ್ಪ ದಪ್ಪ ಥರ ಬರ್ತದೆ. ನಿಮಗೆ ಯಾವುದರಲ್ಲಿ ಬೇಕೋ ಅದರಲ್ಲಿ ಶೇಪ್ ಮಾಡ್ಕೊಳ್ಬೋದು, ಬಾಚಣಿಗೆಯಲ್ಲಿ ಅಥವಾ ಆ ಒಂದು ಟೂಲ್ ಇದೆ ಅಲ್ಲ ಅದರಲ್ಲಿ, ಅಥವಾ ಫೋಕಲ್ಲಿ ಯಾವುದಿದೆ ಈಸಿಯಲ್ಲಿ ಅದರಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋಸನ್ನು ಫಸ್ಟ್ ನೋಡ್ತಿದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಸೈಡಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬಂದು ನನ್ನ ವೀಡಿಯೋಸನ್ನು ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ನೋಡಿ. ಅದೇ ರೀತಿ ನಾನು ಎಲ್ಲವನ್ನು ಮಾಡ್ತಾಯಿದ್ದೇನೆ ಫ್ರೆಂಡ್ಸ್ ನೋಡಿ. ಹಾಗೆ ಅದು ಒಂದು ಪ್ಲೇಟಿಗೆ ಹಾಕುವಾಗ ಅದಕ್ಕೆ ಸಹ ಎಣ್ಣೆಯನ್ನು ಮುಟ್ಟಿಸಬೇಕು, ಇಲ್ಲದಿದ್ದರೆ ಅಲ್ಲಿ ಡ್ರೈ ಆಗ್ತದೆ, ಅದಕ್ಕೆ ಅಂಟ್ಕೊಳ್ತದೆ. ಆದ ಕಾರಣ ನೋಡಿ ನಾನು ಮಾಡಿ ಅದರಲ್ಲಿ ಇಡ್ತಾ ಇದ್ದೇನೆ ಎಲ್ಲವನ್ನು. ಹಿಟ್ಟನ್ನು ಸಹ ಬಟ್ಟೆಯಿಂದ ಕವರ್ ಮಾಡಬೇಕು, ಇಲ್ಲದಿದ್ದರೆ ಹಿಟ್ಟು ಸಹ ಡ್ರೈ ಆಗ್ತದೆ ಫ್ರೆಂಡ್ಸ್ ನೋಡಿ. ಈ ಥರ ಕವರ್ ಮಾಡಿ ಸ್ವಲ್ಪ ನೋಡಿ, ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟನ್ನೇ ಸ್ವಲ್ಪ ನೋಡಿ ಈ ಥರ ಓಪನ್ ಮಾಡಿ ಮಾಡಿದರೆ ಆಯಿತು. ಇಲ್ಲದಿದ್ದರೆ ಎಲ್ಲ ಹಿಟ್ಟು ಡ್ರೈ ಆಗಿ ಹೋಗ್ತದೆ. ನಾನು ಇದೇ ರೀತಿ ಎಲ್ಲವನ್ನು ಮಾಡ್ತೇನೆ ಫ್ರೆಂಡ್ಸ್. ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ ಫ್ರೆಂಡ್ಸ್ ನೋಡಿ. ಬಿಸಿ ಆದಮೇಲೆ ನಾನು ಮೆಲ್ಲನೆ ಒಂದೊಂದು ಹಾಕ್ತಾ ಇದ್ದೇನೆ. ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ, ಎಣ್ಣೆ ಎಲ್ಲ ರಟ್ತದೆ ನೋಡಿ. ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಫ್ರೈ ಮಾಡಬೇಕು, ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. ಎಷ್ಟು ಎಣ್ಣೆಯ ಕ್ವಾಂಟಿಟಿ ಇದೆ ನೋಡಿ ಅದರ ಮೇಲೆ ಡಿಪೆಂಡ್ ನೋಡಿ. ಇಷ್ಟು ಹಾಕಿದ ಮೇಲೆ ತಕ್ಷಣ ಫೋಕ್ ಅಥವಾ ಏನಾದರೂ ಹಾಕ್ಕೊಳ್ಬೇಡಿ. ಸ್ವಲ್ಪ 1 ಮಿನಿಟ್ ಆದಮೇಲೆ ಸ್ವಲ್ಪ ಮೆಲ್ಲನೆ ಫೋಕಿಂದ ಮೇಲೆ ಕೆಳಗೆ ಮಾಡಿದರೆ ಆಯಿತು. ಆಮೇಲೆ ನೋಡಿ ಎಲ್ಲ 2 ಕಡೆ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ. ಆಮೇಲೆ ಇಷ್ಟ ಆದರೆ ಸಾಕು ನೋಡಿ, ಒಳ್ಳೆ ಕಲರ್ ಬಂದಿದೆ ನೋಡಿ. ಈಗ ತೆಗೆಯುವ, ಇದರ ಎಣ್ಣೆ ಎಲ್ಲ ಹೋಗಬೇಕು ನೋಡಿ, ಸೋಸ್ಲಿಕ್ಕೆ ಇಡಬೇಕು ಎಣ್ಣೆ ಎಲ್ಲ ಈ ಥರ ತೆಗೆದು. ಹಾಗೆ ಉಳಿದದನ್ನು ನಾನು ನೆಕ್ಸ್ಟ್ ಬ್ಯಾಚಲ್ಲಿ ಹಾಕ್ತೇನೆ. ಇದೇ ಥರ ಫ್ರೈ ಮಾಡಿದರೆ ಆಯಿತು ಫ್ರೆಂಡ್ಸ್. ಎಷ್ಟು ಒಳ್ಳೆ ರೀತಿಯಿಂದ ಬಂದಿದೆ ನೋಡಿ. ಇವಾಗ ಸುಮ್ಮನೆ ಮೇಲೆ ಕೆಳಗೆ ಮಾಡಿಕೊಳ್ಳೋಣ. ನೋಡಿ ಅಡಿಯಲ್ಲಿದ್ದದ್ದು ಫ್ರೈ ಆಗ್ತಾ ಬರ್ತದೆ, ಇಲ್ಲದಿದ್ದರೆ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೌಂಡ್ ನೋಡಿ ಇವಾಗನೇ ಗೊತ್ತಾಗ್ತದೆ ಅಲ್ವಾ. ನೋಡಿ ಹೀಗೆ ಕಟ್ ಮಾಡಿದರೆ ನೋಡಿ ಎಷ್ಟು
ಕ್ರಿಸ್ಪಿಯಾಗಿಯೂ ಇದೆ ಹೊರಗಡೆಯಿಂದ, ಹಾಗೆ ಒಳಗಡೆ ತುಂಬ ಸಾಫ್ಟ್ ಆಗಿಯೂ ಇದೆ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.